ಚಕ್ರಕೋಟಿ ಅವರಿಗೆ ಸನ್ಮಾನ ಮಾಡಲಾಗುತ್ತದೆ ಎಲ್ಲರೂ ಒಟ್ಟಾಗಿ ಬರಬೇಕಾಗಿ ಪ್ರಾರ್ಥನೆ. 10 ನಿಮಿಷ ಕಾಲಾವಕಾಶ ಇರುತ್ತದೆ. ಬರುವ ಭಕ್ತಾದಿಗಳು ಬಂದು
ಕೊಡ್ಬೇಕಪ್ಪ ಗೋವಿಂದ ರಾಮ್ ಸೀತಾರಾಮ ದೇವಸ್ಥಾನ ಗಂಗನಕೋಟೆ ದೇವಸ್ಥಾನ ನಮ್ಮೂರಲ್ಲಿ ಯಾರು ಮುಂದ್ಗಡೆ ಬರಲಿಲ್ಲ. ನಮ್ಮ ನೆಲಪಟ್ಲಿ ದಸರೆಡ್ಡಿಯವರು ನಮ್ಮೂರಲ್ಲಿ ಬ್ರಾಹ್ಮಣರಿದ್ರು ಕೂಡ ಅವ್ರಿಗೆ ಹೇಳಿದ್ದೆ ಅಪ್ಪ ಪೂಜೆ ಹಂಗೆ ಮಾಡ್ಬೇಕಂದ್ರೆ ಅವ್ರು ಬರಲಿಲ್ಲ. ಆಯ್ತು, ಈಗ ಅದೇ ದೇವರು ಬುದ್ಧಿ ಕೊಟ್ಟು ನಾನು ಮಾಡ್ತೀನಿ ಅಂತ ಹೇಳಿ 48 ದಿನಗಳ ಕಾಲ ನಮಗೆ ನಾವೆಲ್ಲರೂ ನಿಲ್ಕೊಂಡಿದ್ರು ಕೂಡ ಆಯ್ತು ಬಂದು 5 ಗಂಟೆ 4 ಗಂಟೆ ಸಮಯದಲ್ಲಿ ಬಂದು ನಮ್ಮೆಲ್ಲರ ಪರವಾಗಿ ಪೂಜೆಯನ್ನು ನೆರವೇರಿಸುತ್ತಾರೆ. ಅವರಿಗೆ ನಮ್ಮ ಚಿಕ್ಕ ಒಂದು ಸನ್ಮಾನ ಎಲ್ಲರ ಪರವಾಗಿ ಕೊಡಬೇಕಾಗಿ ಎಲ್ಲರ ಕಸಾಲ ಮುಖಾಂತರ ಒಬ್ಬೊಬ್ಬರಿಗೆ ಹಾಕ್ಬೇಕಾಗಿ ನಮ್ಮಲ್ಲಿ ಪ್ರಾರ್ಥನೆ. ಈ ದೇವಸ್ಥಾನ ಹೆಂಗಿದೆ ಅಂತ ಹೇಳಿದ್ರೆ ನೀನ್ ಹೆಂಗೆ ಹೇಳಿದ್ರೆ ಹಂಗೆ ಅಂತ ಹೇಳಿ ನನ್ನನ್ನ ಉದ್ದುಂಬಿಸಿ ತಿಳಿಸಿ ನಾನು ಕರೆದಾಗೆಲ್ಲ ಬಂದು ಈ ದೇವಸ್ಥಾನ ಹತ್ರ ಸಹಕಾರ ಮಾಡಿರ್ತಾರೆ. ಅವ್ರು ಕೂಡ ನಮ್ಮ ಊರಿನ ಎಲ್ಲರ ಪರವಾಗಿ ಅವ್ರಿಗೆ ಚಿಕ್ಕದಾಗಿ ಅಷ್ಟೇ. ಇನ್ನೊಂದು ಅವರು ಕೂಡ ಅಷ್ಟೇ, ನಾವು ಕರೆದಾಗೆಲ್ಲ ಅವ್ರ ಕೆಲಸದಲ್ಲಿ ಬಂದು ಇಲ್ಲಿ ಸ್ವಲ್ಪ ಸಹಕಾರ ಮಾಡಿರ್ತಾರೆ. ಅವರು ಕೂಡ ಚಿಕ್ಕದಾಗಿ ಸನ್ಮಾನ ಹಾಕೊಂಡು ಹೋಗ್ತಾರೆ. ಅವ್ರ ಹೆಸರು ಹೇಳ್ತಾ ಇದ್ರೆ ಅವ್ರು ಕೃಷ್ಣಪ್ಪ ಒಳ್ಳೆಯ ಬರ್ತಾರೆ ಅಷ್ಟೇ. ಅವರು ಕೂಡ ಬರೋದು ನಮಗೆ ಡಿ ಕೆ ನಾಗಸ್ವಾಮಿ ಅವರು ಕೂಡ ಸನ್ಮಾನ. ವೆಂಕಟರಾಮ್ ಅವರು ತುಂಬಾನೇ ನನಗೆ ಸುಬ್ರಹ್ಮಣ್ಯವರು ಒಳ್ಳೆ ಟೈಮ್ಗಳಿಗೆ ದೇವರ ದರ್ಶನನೇ ಆಗ್ತಿರಲಿಲ್ಲ. ಯಾವುದೋ ಒಂದು ಪಾಪ ಅವರು ಆಚೆ ಕಡೆ ಇದ್ದು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಗೆ ಸಹಕಾರ ಮಾಡಿದ್ದಾರೆ. ಅವ್ರು ಕೂಡ ಸನ್ಮಾನ. ಶ್ರೀನಿವಾಸ್ ಒಬ್ಬರಿಗೆ ಯಾರು ಕೂಡ ಅನಂತ ಭಾವಿಸಬಾರ್ದು. మహాశివర అచ్చుకుంట గ్రామస్తులకి అక్కగారికి చెల్లిగారికి అన్నదమ్ములకి చిన్నయ్య గారికి పెన్నయ్య గారికి అందరికీ నా వందనములు. నేను మారం గుడికి 50 రోజులుగా సేవ చేసిన దానికి అందరూ దయచేసి ಎಲ್ಲರಿಗೂ ಪಾದಗಳಿಗೆ ವಂದಿಸುತ್ತಾ ನಮ್ಮ ಅಸ್ಲಿಯತ್ಕುಂಟೆ ಗ್ರಾಮದಲ್ಲಿ ಶ್ರೀ ಮಾರಮ್ಮ ದೇವಸ್ಥಾನ ತುಂಬಾ ಕೆಳಗಡೆ ಹೋಗಿತ್ತು. ನೀರು ಬಂದು ನಿಂತ್ಕೊಳ್ತಾ ಇತ್ತು. ಆಗ ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ಏನನ ಇದು ರಚ್ ನೀರೆಲ್ಲ ಬರ್ತಾ ಇದೆ, ಏನಾದ್ರು ಒಂದು ಮಾಡ್ಬೇಕು ಅಂತ ಹೇಳಿದ್ರು. ಆಗ ನಾನು ಹಿರಿಯರನ್ನೆಲ್ಲ ಸೇರಿಸಿ ಒಂದೇ ದಿನ ಅದು ತೆಳ್ಬೇಕಂದ್ರೆ ಒಂದೇ ದಿನ ಎಲ್ರು ನೀನ್ ಹೆಂಗೆ ಹೇಳಿದ್ರೆ ಹಂಗೆ ಅಂತ ನಮ್ಗೆ ಧೈರ್ಯ ಕೊಟ್ರು. ಒಂದೇ ದಿನ ತೆಳ್ಳಿದ್ದು, ಒಂದೇ ದಿನ ಕಟ್ಟಿದ್ದು, ಅದೇ ದಿನನೇ ಬೆಳಿಗ್ಗೆ ರಾತ್ರಿ ತೆಳ್ಳಿದ್ದು ಬೆಳಿಗ್ಗೆ ಕಟ್ಟಿದ್ದು. ಎಲ್ರೂ ಕೂಡ ಒಂದೇ ವರ್ಷದಲ್ಲಿ ತಳ್ಳಿ ಕಟ್ಟಲು ನನಗೆ ಗ್ರಾಮಸ್ಥರೆಲ್ಲರೂ ಹಾಗೂ ಕೆಲವರು ದೂರದಿಂದ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು 1 ಲಕ್ಷ ಕೊಟ್ಟರು, ಶಾಂಬಾಯ್ ಅವರು 15,000 ಕೊಟ್ಟರು, ತರುಡಿ ಹರೀಶ್ ಅವರು
10,000 ಕೊಟ್ಟರು. ಆನಂದ್ ಅವರು ಸಿಮೆಂಟು, ವಿಜಯಪುರ ಆನಂದ್ ಅವರು. ಇನ್ನೂ ಹೆಚ್ಚಿಗೆ ನಮಗೆ ಹೆಸರುಗಳು ಜಾಸ್ತಿ ಇದ್ದಾವೆ. ಎಲ್ಲ ನಮ್ಮ ಊರಿನವರು ಮನೆಯವರು ಕೊಟ್ಟು ಈ ಗುಡಿ ಇಷ್ಟು ಚೆನ್ನಾಗಿ ನಿರ್ಮಾಣ ಮಾಡಲು ಸಹಕಾರ ಮಾಡಿರ್ತಾರೆ. ಯಾರು ನನ್ನದು ಎಂದು ಹೇಳಿಕೊಳ್ಳಬಾರದು ಎಂದು ಎಲ್ಲ ನಮ್ಮದು ಎಂದು ಮುಂದುವರಿಸಿಕೊಂಡು ಹೋಗ್ಬೇಕಂತ ನಮ್ಮ ಗ್ರಾಮದ ಎಲ್ಲರಲ್ಲಿ ಹಿರಿಯರಲ್ಲಿ ನಾನು ಕಳಕಳಿಯಾಗಿ ಪ್ರಾರ್ಥಿಸುತ್ತೇನೆ. ನಾವು ಕೂಡ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಒಬ್ಬೊಬ್ಬ 7 ಜನ ದೊಡ್ಡವರು ಮೆಂಬರ್ಗಳು ಎಲ್ಲರೂ ಸೇರ್ಕೊಂಡು ಒಳ್ಳೆ ರೀತಿ ಹಬ್ಬಗಳನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದೀವಿ. ಅದೇ ರೀತಿ ಹುಡುಗರು ಸ್ವಲ್ಪ ಎಚ್ಚೆತ್ಕೊಂಡು ನಮ್ಮ ಊರಿನ ಹುಡುಗರು ಯಾರು ಬರಲ್ಲ, ಹಿರಿಯರು ಮಾಡ್ತಾ ಇದ್ರೆ ಅವರು ಫೋನ್ ನೋಡ್ಕೊಂಡಲ್ಲ ಅಲ್ಲೆಲ್ಲೋ ಯೂಟ್ಯೂಬಲ್ಲಿ ಕಾಲ ಕಳೀತಾ ಇರ್ತಾರೆ. ಅವ್ರಿಗೆ ನಮ್ಮ ಹಿರಿಯರು ಸ್ವಲ್ಪ ಬುದ್ಧಿ ಹೇಳಿ, ದೇವರಿಲ್ಲ ಅಂದ್ರೆ ನಾವಿಲ್ಲ, ಅದು ಜ್ಞಾನ ಅವ್ರಿಗೆ ಬರಂಗೆ ತಿಳುವಳಿಕೆ ಹೇಳ್ಬೇಕಾಗಿ ಮತ್ತೆ ಕೂಡ ಮನವಿ ಮಾಡ್ಕೊಂತೀವಿ. ನಮ್ಮ ಅಸಲಹತ್ತಿಕುಂಟೆ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಮಾರಮ್ಮ ದೇವಿಯ ಎಲ್ಲದ ಕೃಪೆಯಿಂದ ನಮ್ಮ ಗ್ರಾಮದ ಹಿರಿಯರು, ನಮ್ಮ ಗ್ರಾಮದ ಯೂತ್, ನಮ್ಮ ಗ್ರಾಮದ ಹೆಣ್ಣು ಮಕ್ಕಳು ಎಲ್ಲರೂ ಸೇರಿ ನಮ್ಮ ಗ್ರಾಮದಲ್ಲಿ ನೂತನವಾಗಿ ನಮ್ಮ ಮಾರಮ್ಮ ದೇವಿಯ ದೇವಸ್ಥಾನವನ್ನು ಕಟ್ಟಿರುತ್ತಾರೆ. 48 ದಿನಗಳ ಕಾಲ ಅವರು ನಮ್ಮ ಗ್ರಾಮದಲ್ಲಿ ಕೋಲಾಟ, ಭಜನೆ ಹಾಗೂ ಪೂಜೆಗಳಿಂದ ಬಹಳ ವಿಜೃಂಭಣೆಯಿಂದ ಮಾಡಿ ನಮ್ಮ ದೇವಸ್ಥಾನ ಮೆರೆದಿರುತ್ತೆ. ಅದೇ ರೀತಿಯಾಗಿ ನಮ್ಮ ಗ್ರಾಮದಲ್ಲಿ ದಶರಥಪ್ಪನವರು 48 ದಿನಗಳ ಕಾಲ ಯಾರು ಬರಲಿ ಯಾರು ಬರದಿಲ್ಲ ಟೈಮ್ಗೆ ಎದ್ದು ಅವರು ಮಾರಮ್ಮ ದೇವಿಗೆ ಪೂಜೆ ಮಾಡಿ ಅವರ ಕೃಪೆಗೆ ಪಾತ್ರರಾಗಿರುತ್ತಾರೆ. ಅವರಿಗೂ ಸಹ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಮ್ಮ ಗ್ರಾಮದಲ್ಲಿ 7 ಜನ ದೊಡ್ಡವರು ಇರುತ್ತಾರೆ. ನಮ್ಮ ಗ್ರಾಮದಲ್ಲಿ ಯಾವುದೇ ತೊಂದರೆ ಆಗಲಿ ಅಥವಾ ಯಾವುದೇ ಅಡ್ಡ ಪರಿಣಾಮಗಳಾಗಲಿ ಯಾವುದೇ ಆಗಲಿ ಸಹ ನಮ್ಮ ಗ್ರಾಮದಲ್ಲೇ ಪರಿಷ್ಕಾರ ಮಾಡಲು ಸಹ ಪ್ರಯತ್ನಿಸುತ್ತಾರೆ. ಹಾಗೂ ನಮ್ಮ ದೊಡ್ಡವರು ಬೇರೆ ಕಡೆ ಹೋಗದಂತೆ ನಮ್ಮ ಮಕ್ಕಳು ಎಂದು ಭಾವಿಸಿ ನಮ್ಮ ಗ್ರಾಮದ ಎಲ್ಲರನ್ನೂ ಸೇರಿ ಅವರ ಮಕ್ಕಳಂತೆ ಭಾವಿಸಿ ನಮ್ಮ ಗ್ರಾಮಕ್ಕೆ ಅವರೇ ತಂದೆ ತಾಯಿ ಅನ್ಕೊಂತೀನಿ ನಾನು. ಅದೇ ರೀತಿಯಾಗಿ ಎಲ್ಲರೂ ಸೇರಿ ನಮ್ಮದು ಹಿರಿಯರು ನಮ್ಮ ಊರಿಗೆ ಚೆನ್ನಾಗಿ ವಿಜೃಂಭಣೆಯಿಂದ ನಾವು ಮಕ್ಕಳಂತ ಹೇಳಿ ಅವರ ತಾಳ್ಮೆಯಿಂದ ಅವರಿಗೆ ಬುದ್ಧಿ ಹೇಳಿ ನಡೆಸಿಕೊಟ್ಟಿರುತ್ತಾರೆ. ಹಾಗೂ ನಮ್ಮ ಗ್ರಾಮದಲ್ಲಿ ನಡೆಯುವ ಹಬ್ಬದ ಕಾರ್ಯಗಳಿಗೂ ಅಷ್ಟೇನೆ, ಹಬ್ಬದಲ್ಲಿ ಅಷ್ಟೇ ಪ್ರತಿಯೊಬ್ಬರು ತಪ್ಪು ಮಾಡೇ ಮಾತ್ರ ಯಾವ ಹಳ್ಳಿಯನ್ನಾದ್ರೂ ಆಗ್ಲಿ, ನಮ್ಮ ಗ್ರಾಮದಲ್ಲೇ ಅಲ್ಲ ಪ್ರತಿಯೊಂದು ಹಳ್ಳಿಯಲ್ಲೂ ತಪ್ಪು ನಡೆಯುತ್ತೆ. ಆ ಎಲ್ಲಾ ತಪ್ಪು ಮಾರನೇ ದಿನನೇ ಇಲ್ಲ, ಸಂಜೆನೇ ಆಗ್ಲಿ ನ್ಯಾಯ ಅಂತ ಮಾಡಿ, ನ್ಯಾಯ ಅನ್ನೋದು ನಮ್ಮ ಗ್ರಾಮದಲ್ಲಿ ದೊಡ್ಡ ವಿಷಯ. ನ್ಯಾಯ ಅಂತ ಮಾಡಿ ಪ್ರತಿಯೊಬ್ಬರಿಗೂ ಬುದ್ಧಿ ಹೇಳ್ತಾರೆ. ಯಾರು ತಪ್ಪು ಮಾಡಿರ್ತಾರೆ ಅವ್ರಿಗೆ ಕ್ಷಮೆ ಹೇಳಿಸಿ ತಪ್ಪು ಮಾಡದಿರೋರ್ನ ಕ್ಷಮಿಸಿ ಅವರು ನಮ್ಮ ಗ್ರಾಮದ ಮಕ್ಕಳು ಒಂದೇ ತಾಯಿಯ ಮಕ್ಕಳು ಎಂದು ಭಾವಿಸಿ ಅವರು ತಿಳಿಸಿ ನಮಗೆ ಮುಂದೆ ಹೋಗಲು ತಿಳಿಸಿರುತ್ತಾರೆ. ಅವ್ರಿಗೂ ಸಹ ನಮ್ಮ ತಂದೆ ತಾಯಿ ಊರಿನವ್ರಿಗೆ ಎಲ್ರಿಗೂ ಹೇಳ್ತೀನಿ, ಇರುವ ನಮ್ಮ ಗ್ರಾಮದಲ್ಲಿ ಇರುವ ದೊಡ್ಡವರು ಯಾವ ಊರದಲ್ಲಿದ್ದಾರೋ ನಮ್ಗೆ ಗೊತ್ತಿಲ್ಲ, ಆದ್ರೆ ಚಿಕ್ಕವಾಗಿದ್ದನೂ ಅಷ್ಟೇನೆ ನಮ್ಮ ಗ್ರಾಮದಲ್ಲಿ 7 ಜನ ದೊಡ್ಡ ಮನುಷ್ಯರು ಅಂತಾರೆ. ಅವ್ರು 7 ಜನ ಎಷ್ಟು ಜನ ಆದ್ರೂ ಇಲ್ಲಿ ನಮ್ಮ ಗ್ರಾಮದಲ್ಲಿ ಒಂದೇ ಸಮನ ನ್ಯಾಯ ಮಾಡುತ್ತಾ ನಮ್ಮ ಗ್ರಾಮವನ್ನು ಕಾಪಾಡುತ್ತಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಮಾರಮ್ಮ ದೇವಿಯು ನಮ್ಮ ಗ್ರಾಮಕ್ಕೆ ಬೆಳೆ ಹಾಗೂ ಮಳೆ ಹಾಗೂ ಅಷ್ಟ ಐಶ್ವರ್ಯ ಆರೋಗ್ಯ ಕೊಡಲೆಂದು ಭಾವಿಸುತ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತಿದ್ದೀನಿ.